ಭಾರತೀಯನ ಇತಿಹಾಸ ಸೃಷ್ಟಿಗೆ ಕೌಂಟ್ ಡೌನ್ ಶುರುವಾಗಿದೆ. ಮತ್ತೊಂದು ಮೈಲಿಗಲ್ಲನ್ನ ಸೃಷ್ಟಿಸೋದಕ್ಕೆ ಸಜ್ಜಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಾಹ್ಯಾಕಾಶಕ್ಕೆ ಹೋಗಲಿರುವಂತಹ ಶುಭಾಂಶು ಶುಕ್ಲು ಮಧ್ಯಾಹ್ನ 12:01ಕ್ಕೆ ಆಕ್ಸಿಯೋಮ್ ನೌಕೆ ಉಡ್ಡಯನ ಆಗತ್ತೆ. ನೋಡಿ, ಈ ಹಿಂದೆ ಕೂಡ ರಾಕೇಶ್ ಶರ್ಮಾ, ಸುನಿತಾ ವಿಲಿಯಮ್ಸ್, ಕಲ್ಪನಾ ಚಾವ್ಲಾಗಿಂತ ಶುಭಾಂಶು ಅವರು ವಿಭಿನ್ನ ಅಂತ ಕೂಡ ಹೇಳಿ ಪರಿಗಣಿಸಲಾಗ್ತಾ ಇದೆ. ಹೇಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನೋಡಿ, ರಾಕೇಶ್ ಶರ್ಮಾ ಅವರು 1984ರಲ್ಲಿ ರಷ್ಯಾದ ಸೋಯೂಸ್ T-11 ಮಿಷನ್ ಮೂಲಕ ಸ್ಯಾಲ್ಯೂಟ್ 7 ಸ್ಪೇಸ್ ಸ್ಟೇಷನ್ನಲ್ಲಿ ಅವರು 8 ದಿನ ಇದ್ರು. ಅದು ಭಾರತಕ್ಕೆ ಹೊಸ ಇತಿಹಾಸ ಪುಟ ತೆರೆಯಲ್ಪಟ್ಟಂತಹ ಅವಿಸ್ಮರಣೀಯ ಘಟನೆ. ಮತ್ತೆ ಬಾಹ್ಯಾಕಾಶಕ್ಕೆ ಏರಿದ ಮೊದಲ ವ್ಯಕ್ತಿ ಅಂತ ಕೂಡ ಅನಿಸ್ಕೊಂಡಿದ್ರು ರಾಕೇಶ್ ಅವರು. ಆ ಸ್ಪೇಸ್ ಶಿಪ್ನಲ್ಲಿ ರಾಕೇಶ್ ಶರ್ಮಾ ಪೇಲೋಡ್ ಸ್ಪೆಷಲಿಸ್ಟ್ ಆಗಿ ಕಾರ್ಯವನ್ನ ಕೂಡ ನಿರ್ವಹಿಸಿದ್ರು. ಇನ್ನು ನಮ್ಮ ಕಲ್ಪನಾ ಚಾವ್ಲಾ ಅವರು, ನೆನಪಿದೆ, ಅವರನ್ನು ಯಾರು ಮರೆಯೋದಕ್ಕೆ ಸಾಧ್ಯ ಹೇಳಿ? ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದಂತಹ ಮೊದಲ ಭಾರತೀಯ ಮಹಿಳೆ ಅಂತ ಕೂಡ ಅನಿಸ್ಕೊಂಡಿದ್ರು. 2003ರಲ್ಲಿ ಅವರು ನಾಸಾದ ಸ್ಪೇಸ್ ಶಿಪ್ನಲ್ಲಿ ಹೋಗಿದ್ರು. ಮತ್ತೆ ISSನಲ್ಲಿ ಉಳಿದಿರಲಿಲ್ಲ. ಬಟ್ ಆದರೆ ಮರಳುವಾಗ ಅವರು ದುರ್ಮರಣವನ್ನಪ್ಪಿದ್ರು. ಇನ್ನು ಸುನಿತಾ ವಿಲಿಯಮ್ಸ್ ಅವರು 2 ಬಾರಿ ISSಗೆ ಹೋಗಿದ್ದಾರೆ. ಇವರು ಪೂರ್ಣ ಪ್ರಮಾಣದ ಗಗನಯಾತ್ರಿಯಾಗಿ ಹೋಗಿರುವಂಥದ್ದು. ಮತ್ತು ಭಾರತ ಮೂಲದವರು ಕೂಡ ಹೌದು. ಮತ್ತು ಅಮೆರಿಕವನ್ನು ಪ್ರತಿನಿಧಿಸಿ ಇವರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬಂದಿದ್ದಾರೆ. ಇನ್ನು ಶುಭಾಂಶು ಶುಕ್ಲಾ ಅವರು ಕಮರ್ಷಿಯಲ್ ಸ್ಪೇಸ್ ಫ್ಲೈಟ್ನಲ್ಲಿ ಪ್ರಯಾಣಿಸುವ ಮೊದಲ ಭಾರತೀಯ ವ್ಯಕ್ತಿ. ಸೊ ಹಾಗಾಗಿ ಇವರು ವಿಭಿನ್ನ. ಮತ್ತೆ IASಗೆ ಹೋಗುವ ಮೊದಲ ಭಾರತೀಯ ಪ್ರಜೆ, ಮತ್ತೆ ಸ್ಪೇಸ್ ಫ್ಲೈಟ್ನ ಪೈಲಟ್ ಆದಂತಹ ಮೊದಲ ಭಾರತೀಯ ವ್ಯಕ್ತಿ ಎನ್ನುವಂತಹ ಗರಿಮೆಯೂ ಕೂಡ ಶುಭಾಂಶು ಶುಕ್ಲಾ ಅವರಿಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡಿ ದಿಲೀಪ್, ಶುಭಾಂಶು ಶುಕ್ಲಾ ಅವರು 6 ಬಾರಿ ಪಯಣವನ್ನು ಬೆಳೆಸಬೇಕು ಅಂತ ಕೂಡ ಅಂದ್ಕೊಂಡಿದ್ರು. ಬಟ್ ಆದರೆ ಸಾಕಷ್ಟು ಅಡೆತಡೆಗಳು ಕೂಡ ಉಂಟಾಗ್ತಾ ಇತ್ತು. ಕೊನೆಗೂ ಇದೀಗ ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಮೊದಲ ಭಾರತೀಯ ಅನ್ನುವಂತಹ ಹೆಗ್ಗಳಿಕೆ ಕೂಡ ಇದೆ. ಶುಭಾಂಶು ಶುಕ್ಲಾ ಅವರಿಗೆ ಕೌಂಟ್ ಡೌನ್ ಶುರುವಾಗಿದೆ ಇದೀಗ. ಹೌದು ರಮ್ಯಾ, ಇವಾಗ ಒಂದು 4 ಜನ ಗಗನಯಾತ್ರಿಗಳು ಈಗ ಒಂದು ಫಾಲ್ಕನ್ 9 ಬ್ಲಾಕ್ 5 ಅನ್ನೋ ರಾಕೆಟ್ ಅಲ್ಲಿ ಹೊರಟಿದ್ದಾರೆ. ಇದೊಂದು ಸ್ಪೇಸ್ ಎಕ್ಸ್ ಡಿಸೈನ್ ಮಾಡಿರೋಂತ ರಾಕೆಟ್, ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕಂಪನಿ. ಇದೊಂದು ಕ್ರೂ ಡ್ರ್ಯಾಗನ್ ಅನ್ನೋ ಒಂದು ವಿಶೇಷವಾದಂತ ಇದೊಂದು ರಾಕೆಟ್ ನಲ್ಲಿ ಇವರು ಹೊರಟಿದ್ದಾರೆ. ಒಟ್ಟು 4 ಜನರ ಪೈಕಿ ಮೊದಲನೇವರು ಕಮಾಂಡರ್ ಟೆಗ್ಗಿ ವಿಟ್ಸನ್ ಅಂತ, ಅವರು ಅಮೆರಿಕದವರು. ಅವರು 5ನೇ ಬಾರಿ ಇದೊಂದು ಗಗನಯಾನ ಮಾಡ್ತಿರೋದು. ಮತ್ತೆ ಇನ್ನ ಶುಭಾಂಶು ಶುಕ್ಲಾ ಏನಿದ್ದಾರೆ, ಅವರು ಇಸ್ರೋ ಇಂದ ಸೆಲೆಕ್ಟ್ ಆಗಿರೋರು, ಮೂಲತಃ ಪೈಲಟ್ ಆಗಿದ್ರು ಅವರು ಈ ಒಂದು ಮಿಷನ್ ನಲ್ಲೂ ಕೂಡ ಪೈಲಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಮಿಷನ್ ಸ್ಪೆಷಲಿಸ್ಟ್ ಆಗಿ ಮತ್ತೆ ಇನ್ನು 2 ದೇಶಗಳ ಒಂದು ಪೋಲೆಂಡ್ನವರು ಮತ್ತೆ ಹಂಗೇರಿ ದೇಶದ 2 ಮಿಷನ್ ಸ್ಪೆಷಲಿಸ್ಟ್ಗಳು ಕೂಡ ಈ ಒಂದು ಗಗನ ನೌಕೆಯಲ್ಲಿದ್ದಾರೆ. ಹಾಗೆ ನೋಡಿದ್ರೆ ಇದು 5 ಸತಿ, ಕಳೆದ 5 ಬಾರಿ ಸತತವಾಗಿ ಫೇಲ್ ಆಗ್ತಾನೆ ಇತ್ತು. ಈ ಸತಿ ಇವಾಗ ಅಂತಿಮವಾಗಿ ಹೊರಡೋದಕ್ಕೆ ಸಜ್ಜಾಗ್ತಿದ್ದಾರೆ. ಈ ಒಂದು ಕೆನಡಿ ಬಾಹ್ಯಾಕಾಶ ನೌಕೆಯಿಂದ ಈ ಒಂದೇನು ಹೊರಡ್ತಾರೆ, ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿ ಅಲ್ಲಿ ಹಲವು ರೀತಿಯ ಪ್ರಯೋಗಗಳನ್ನ ಮಾಡುವಂತ ಉದ್ದೇಶವನ್ನ ಹೊಂದಿದ್ದಾರೆ. ಅದು ಜೈವಿಕ ಆಗಿರ್ಬೋದು, ರಾಸಾಯನಿಕ ಆಗಿರ್ಬೋದು, ಮತ್ತೆ ವೈದ್ಯಕೀಯ ಆಗಿರ್ಬೋದು, ಇನ್ನು ಹಲವು ರೀತಿಯ ಪ್ರಯೋಗಗಳನ್ನ ಮಾಡುವಂತ ಉದ್ದೇಶವನ್ನ ಹೊಂದಿದ್ದಾರೆ. ಮತ್ತೆ ಏನೊಂದು ಭಾರತದ ಇಸ್ರೋ ಸಂಸ್ಥೆಯ ಪರವಾಗಿ ಏನು ಶುಭಾಂಶು ಶುಕ್ಲಾ ಅವರು ಹೋಗ್ತಿದ್ದಾರೆ, ಅವರು 2ನೇ ಭಾರತೀಯ ಅಂತ ಹೇಳ್ಬೋದು. ಯಾಕಂದ್ರೆ 40 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಭಾರತೀಯರೊಬ್ಬರು ಗಗನಯಾನ ಮಾಡ್ತಾ ಇದ್ದಾರೆ. ಮತ್ತೆ ಹಾಗೆ ನೋಡಿದ್ರೆ ಭಾರತದಲ್ಲೂ ಕೂಡ ಗಗನಯಾನಕ್ಕೆ ಈಗಾಗಲೇ ಸಾಕಷ್ಟು ಯೋಜನೆಗಳು ರೂಪಿಸಿದೆ ಇಸ್ರೋ. ಭಾರತದಿಂದನೇ ಅಂದ್ರೆ ಇಸ್ರೋ ಮೂಲಕನೇ ಒಬ್ಬ ಗಗನಯಾತ್ರಿ ಬಾಹ್ಯಾಕಾಶಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಇದೀಗ ನಾಸಾ ಸಹಯೋಗದೊಂದಿಗೆ ಹೋಗ್ತಾ ಇದ್ರೆ ಇದು ಭಾರತೀಯರಿಗೂ ಒಂದು ರೀತಿಯ ಹೆಮ್ಮೆಯ ಕ್ಷಣ ಅಂತ ಹೇಳ್ಬೋದು ರಮ್ಯಾ. ನೋಡಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯಾರೂ ಮಾಡಿರದಂತಹ ಹಲವು ದಾಖಲೆಗಳನ್ನು ನಮ್ಮ ಭಾರತ ಮಾಡಿದೆ. ಅದರಲ್ಲಿ 2 ಮಾತಿಲ್ಲ. ದೊಡ್ಡ ದೊಡ್ಡ ಯೋಜನೆಯನ್ನ ಕಡಿಮೆ ವೆಚ್ಚದಲ್ಲೂ ಕೂಡ ಮಾಡಿದೆ. ವಿಶ್ವವನ್ನೇ ಕೂಡ ನಿಬ್ಬೆರಗಾಗಿಸುವಂತೆ ಕೂಡ ಮಾಡಿದೆ. ಈ ಬಾರಿ 7 ರೀತಿಯಾದಂತಹ ವೈಜ್ಞಾನಿಕ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದು ಯಾವ್ದು ಅಂತ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ ಈ ಮೂಲಕ?
ಹಲವು ರೀತಿಯ ಪ್ರಯೋಗಗಳಿದ್ದಾವೆ. ಆ ಪೈಕಿ ಒಂದು ವೈದ್ಯಕೀಯ ವಲಯದ್ದು ವಿವಿಧ ಏನೊಂದು ಔಷಧಗಳಿದ್ದಾವೆ, ಅದರ ಒಂದು ಪ್ರಯೋಗಗಳು ನಡೆಯುತ್ತೆ. ಮತ್ತೆ ಜೀವಶಾಸ್ತ್ರೀಯವಾಗಿ ಒಂದು ಪ್ರಯೋಗಗಳು ನಡೆಯುತ್ತೆ, ಮತ್ತೆ ರಾಸಾಯನಿಕವಾಗಿ ಪ್ರಯೋಗಗಳು ನಡೆಯುತ್ತೆ, ಮತ್ತೆ ಮಾನವನ ಮೇಲೆ ಯಾವ ರೀತಿ ಪರಿಣಾಮಗಳು ಬೀಳುತ್ತೆ, ಮತ್ತೆ ಬಾಹ್ಯಾಕಾಶದಲ್ಲಿ ಅದರ ಒಂದು ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳಕ್ಕೆ. ಯಾಕೆಂದ್ರೆ ಯಾವುದೇ ಒಂದು ಪ್ರಯೋಗವನ್ನ ಭೂಮಿಯ ಮೇಲೆ ಮಾಡಿದಾಗ ಭೂಮಿಯ ವಾತಾವರಣದ ಒಂದು ಸನ್ನಿವೇಶಗಳಿಗೆ ಅನುಗುಣವಾಗಿ ಏನೊಂದು ಪ್ರಯೋಗಗಳನ್ನ ನಡೆಸ್ತಾರೆ. ಆ ಪ್ರಯೋಗಕ್ಕೂ ಮತ್ತೆ ಬಾಹ್ಯಾಕಾಶದಲ್ಲಿ ಏನೊಂದು ಯಾವುದೇ ರೀತಿಯಾದಂತಹ ಗುರುತ್ವಾಕರ್ಷಣೆ ಇಲ್ಲದ ಮತ್ತೆ ವಾತಾವರಣ ಇಲ್ಲದ ಸನ್ನಿವೇಶದಲ್ಲಿ ನಡೆಯುವಂತ ಪರೀಕ್ಷೆಗಳಿಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ, ಮತ್ತೆ ಪರಿಣಾಮಗಳು ಭಿನ್ನತೆ ಇರುತ್ತೆ. ಅಂದ್ರೆ ಇಲ್ಲಿ ಬರುವಂತ ರಿಸಲ್ಟ್ಗೂ ಮತ್ತೆ ಬಾಹ್ಯಾಕಾಶದಲ್ಲಿ ಸಿಗುವಂತ ರಿಸಲ್ಟ್ಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿ ಈ ವ್ಯತ್ಯಾಸಗಳನ್ನ ಅರಿಯೋದಕ್ಕೆ ಮತ್ತೆ ನಿಖರತೆಯನ್ನ ಕಂಡುಹಿಡಿಯೋದಕ್ಕೆ ಇವನ್ ಪ್ರಯೋಗಗಳನ್ನ ಮಾಡ್ತಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಒಂದು ಸಂಸ್ಥೆಯ ಮೆಡಿಸಿನ್ ಅಥವಾ ಯಾವ ಒಂದು ನಿಖರವಾದ ಪ್ರಯೋಗ ಅನ್ನೋದನ್ನ ಮೊದಲಿಗೆ ಅವರು ವಿವರವಾಗಿ ಹೇಳೋದಿಲ್ಲ, ಅದನ್ನ ಗೌಪ್ಯವಾಗಿಟ್ಟಿರ್ತಾರೆ. ಆದ್ರೆ ಯಾವ ಯಾವ ವಲಯಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆಗಳು ಅಂತ ಹೇಳ್ಬಿಟ್ಟು ಮೊದಲಿಗೆ ಸವಿಸ್ತಾರವಾಗಿ ಹೇಳಲಾಗಿರುತ್ತೆ. ಆ ಪ್ರಕಾರ ಹೇಳಿರೋದನ್ನ ಗಮನಿಸಿದ್ರೆ ವೈದ್ಯಕೀಯ ವಲಯ ಮತ್ತೆ ರಾಸಾಯನಿಕ ಮತ್ತೆ ಜೀವಶಾಸ್ತ್ರೀಯ ಮತ್ತೆ ಇವುಗಳ ಎಲ್ಲದರ ಒಟ್ಟಾರೆ ಪರಿಣಾಮ ಮಾನವನ ಮೇಲೆ ಹೇಗಾಗುತ್ತೆ, ಈ ರೀತಿಯ ಪ್ರಯೋಗಗಳನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂಥರ ಸ್ಥೂಲವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದು ಸ್ಪೆಸಿಫಿಕ್ ವಿವರಣೆ ಸದ್ಯಕ್ಕೆ ಲಭ್ಯ ಇಲ್ಲ. ಅದೇನೇ ಇರ್ಲಿ, ಒಟ್ಟಿನಲ್ಲಿ ಇವೆಲ್ಲ ಪ್ರಯೋಗಗಳೇನಿದಾವೆ ಇವೆಲ್ಲವೂ ಕೂಡ ಒಂದು ರೀತಿಯ ಮಾನವತೆಯ ಒಳಿತಿಗಾಗಿ ಅಂತ ಹೇಳ್ಬೋದು ರಮ್ಯಾ. ನೋಡಿ, 4 ದಶಕಗಳ ನಂತರ ಈ ಪಯಣ ಬೆಳೆಸ್ತಾ ಇರುವಂಥದ್ದು. ಒಟ್ಟು 4 ಜನರು ಕೂಡ ಇದ್ದಾರೆ. ಅವರ ಬಗ್ಗೆಯೂ ಸ್ವಲ್ಪ ಮಾಹಿತಿಯನ್ನ ಕೊಡ್ತಾ ಹೋಗ್ಬೋದಾ? ಹೌದು ರಮ್ಯಾ, ಏನಂದ್ರೆ ಈಗ ಒಂದು ಯಾರು ಶುಭಾಂಶು ಶುಕ್ಲಾ ಅವರು ಹೋಗ್ತಿದ್ದಾರೆ, ಅವರು ಭಾರತದ 2ನೆಯ ಬಾಹ್ಯಾಕಾಶ ಯಾತ್ರಿ ಅಂತ ಹೇಳ್ಬೋದು. 1984ರಲ್ಲಿ ಮೊದಲ ಬಾಹ್ಯಾಕಾಶ ಯಾತ್ರಿ ರಾಕೇಶ್ ಶರ್ಮಾ ಅವರು ಹೋಗಿದ್ರು. ಅವರು ರಷ್ಯಾದ ಒಂದು ಸುಯೇಜ್ T-11 ಅನ್ನೋ ಒಂದು ರಾಕೆಟ್ ನಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ್ರು. ಈ ಮೂಲಕ ಅವರು ಮೊದಲ ಬಾಹ್ಯಾಕಾಶ ಯಾತ್ರಿಯಾಗಿದ್ರು. ಇದಲ್ಲದೆ ಭಾರತೀಯ ಮೂಲದವರು ತುಂಬಾ ಜನ ಹೋಗಿದ್ದಾರೆ. ಕಲ್ಪನಾ ಚಾವ್ಲಾ ಅವರು ಇರ್ಬೋದು, ಸುನೀತಾ ವಿಲಿಯಮ್ಸ್ ಇರ್ಬೋದು, ರಾಜಾಚಾರಿ ಅಂತಿರ್ಬೋದು, ಅವರೆಲ್ಲ ತುಂಬಾ ಜನ ಹೋಗಿದ್ದಾರೆ. ಆದ್ರೆ ಅವರೆಲ್ಲ ಭಾರತೀಯ ಮೂಲದವರು. ಆದ್ರೆ ಭಾರತದ ಪರವಾಗಿಯೇ ಹೋದವರ ಪೈಕಿ ಇವರು 2ನೇವರಾಗಿದ್ದಾರೆ. ಇವರಲ್ಲದೆ ಇನ್ನ ಮಿಕ್ಕಂತ 4 ಜನ ಯಾರ್ಯಾರು ಈಗ ಹೊರಟಿದ್ದಾರೆ ಅನ್ನೋದಾದ್ರೆ, ಮೊದಲನೇವರು ಕಮಾಂಡರ್. ಈ ಒಂದು ಇಡೀ ಪ್ರಾಜೆಕ್ಟ್ ನ ಏನೊಂದು ಆಕ್ಸಿಯಂ 4 ಅನ್ನೋ ಪ್ರಾಜೆಕ್ಟ್ ನ ಕಮಾಂಡರ್ ಇದ್ದಾರೆ, ಪೆಗ್ಗಿ ವಿಟ್ಸನ್ ಅಂತ. ಅವರು 5ನೇ ಬಾರಿಗೆ ಒಂದು ಈ ಗಗನಯಾನ ಮಾಡ್ತಿದ್ದಾರೆ. ಅವರು ಇದು ಒಂದು ಇಡೀ ಒಂದು ಕಾರ್ಯಾಚರಣೆ ನೇತೃತ್ವವನ್ನು ವಹಿಸಿದ್ದಾರೆ. ಇನ್ನ ಏನೊಂದು ಈ ಫ್ಲೈಟ್ ಸಾಗುತ್ತೆ, ಏನೊಂದು ಈಗ ಒಂದು ಸ್ಪೇಸ್ ಕ್ಯಾಪ್ಸೂಲ್ ಸಾಗುತ್ತೆ, ಇದರ ಪೈಲಟ್ ಆಗಿರೋ ನಮ್ಮ ಭಾರತೀಯರಾದಂತ ಶುಭಾಂಶು ಶುಕ್ಲಾ ಅವರು ಇಸ್ರೋ ಸಂಸ್ಥೆಯನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಮೂಲತಃ ಪೈಲಟ್ ಆಗಿದ್ರವರು ಭಾರತೀಯ ವಾಯುಪಡೆಯಲ್ಲಿ. ಹಾಗಾಗಿ ಅವರು ಈ ಒಂದು ಗಗನಯಾನದ ಪೈಲಟ್ ಆಗಿ ಅದರ ಸಾರಥಿಯನ್ನು ವಹಿಸ್ಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಇನ್ನೊಬ್ರು ಪೋಲೆಂಡ್ ದೇಶದವರು ಒಬ್ರು ಇದ್ದಾರೆ. ಅವ್ರ ಹೆಸರು ಸ್ವಾಜೋಸ್ ಅಂತ ಹೇಳ್ಬಿಟ್ಟು, ಅವರು ಫಸ್ಟ್ ಸ್ಪೇಸ್ ಫ್ಲೈಟ್ ಅಂತ ಹೇಳ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಮಿಷನ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಮತ್ತಿನ್ನೊಬ್ರು ಹಂಗೇರಿ ದೇಶದವರು ಟೈಬೋರ್ ಕಾಪು ಅಂತ ಹೇಳ್ಬಿಟ್ಟು, ಅವರು ಕೂಡ ಫಸ್ಟ್ ಸ್ಪೇಸ್ ಫ್ಲೈಟ್ ಅವರು ಮಿಷನ್ ಸ್ಪೆಷಲಿಸ್ಟ್ 2 ಅಂತ ಹೇಳ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ 4 ಜನ ಈ ಒಂದು ಅವ್ರಿಗೆ ತಮ್ಮದೇ ಆದಂತ ಪ್ರತ್ಯೇಕವಾದಂತ ಒಂದು ಕೆಲಸಗಳನ್ನ ಜವಾಬ್ದಾರಿಗಳನ್ನ ವಹಿಸಲಾಗಿರುತ್ತೆ. ಅವರು ತಮ್ಮ ಜವಾಬ್ದಾರಿಗಳನ್ನ ಸೂಕ್ತವಾಗಿ ನಿಭಾಯಿಸ್ತಾರೆ. ನೀವು ಹಾಲಿವುಡ್ ಮೂವಿಗಳಲ್ಲಿ ನೋಡಿರ್ಬೋದು ಯಾವ ರೀತಿಯಾದಂತ ಇದ್ ಮಾಡ್ತಾರೆ ಅಂತ. ಮತ್ತೆ ಈ ಒಂದು ಸುನೀತಾ ವಿಲಿಯಮ್ಸ್ ಮತ್ತೆ ವಿಲ್ಮೋರ್ ಅವರು ಏನು ಕಳೆದ ಒಂದು 8-9 ತಿಂಗಳು ಗಗನಯಾನದಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸಿಲುಕಿದ್ರು. ಆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಕಾರ್ಯನಿರ್ವಹಿಸ್ತಿದ್ರು ಅಂತ ಅವ್ರಿಗೆಲ್ಲರಿಗೂ ಒಂದು ಸಮಗ್ರವಾದ ಅಂದ್ರೆ ಸುಮಾರು ಒಂದು 6ರಿಂದ 8 ತಿಂಗಳ ಕಾಲ ತರಬೇತಿಯನ್ನ ಕೊಡ್ಲಾಗಿರುತ್ತೆ. ಆ ತರಬೇತಿಯ ಬಳಿಕ ಅವ್ರನ್ನ ಈ ಒಂದು ಗಗನಯಾನಕ್ಕೆ ಹೊರಡಕ್ ಮುಂಚೆ ಒಂದಿನ ಮೊದಲು ಕ್ವಾರಂಟೈನ್ ನಲ್ಲಿ ಉಳಿಸಿರಲಾಗುತ್ತೆ. ಆ ನಂತರ ಅವರು ಅಂತಿಮವಾಗಿ ಒಂದು ಸ್ಪೇಸ್ ಕ್ಯಾಪ್ಸೂಲ್ ನಲ್ಲಿ ಕೂತ್ಕೊಂಡ ನಂತರ ಒಂದು ಫಾಲ್ಕನ್ 9 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗುತ್ತೆ. ಈಗ ನೀವು ನೇರ ದೃಶ್ಯಾವಳಿಗಳು ನೋಡ್ಬೋದು. ರಾಕೆಟ್ ಈಗಾಗಲೇ ಸಿದ್ಧವಾಗಿದೆ. ಇನ್ನ ಕೆಲವೇ ಹೊತ್ತಿಗೆ ಉಡಾವಣೆ ಕೂಡ ಆಗುತ್ತೆ. ಈ ಒಂದು ಕೆನಡಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಈಗ ಅಲ್ಲಿ ಅಮೆರಿಕ ಕಾಲಮಾನದಲ್ಲಿ ಈಗ ಮಧ್ಯರಾತ್ರಿ ಈ ಒಂದು ರಾಕೆಟ್ ನ ಉಡಾವಣೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.